ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹುಕ್ಕೇರಿ ಮತಕ್ಷೇತ್ರದಿಂದ ಈ ಸಾರಿ DCC ಬ್ಯಾಂಕಿನ ಡೈರೆಕ್ಟರ್ಶಿಪ್ ತಮ್ಮ ಬೆಂಬಲಿಗರನ್ನ ಆಗಬೇಕು ಅಂಥೇಳಿ ಜಿಲ್ಲೆಯ 2 ಪ್ರತಿಷ್ಠಿತ ಕುಟುಂಬಗಳ ಮಧ್ಯೆ ಹತ್ತಿದಂಥ ಬೆಂಕಿ ಈಗ ಅಕ್ಷರಶಃ ರಣರಂಗವಾಗಿ ಬದಲಾಗಿ ಬಿಟ್ಟಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇನೇ ಆಗಲಿ, ಡೂ ಆರ್ ಡೈ ಆಗಲಿ, ಈ ಸಾರಿ ಹುಕ್ಕೇರಿ ಮತಕ್ಷೇತ್ರದಿಂದ ನಾವು ಬೆಂಬಲಿಸಿದ ವ್ಯಕ್ತಿನ ಡೈರೆಕ್ಟರ್ ಆಗಬೇಕು ಅಂತೇಳಿ ಜಾರಕಿಹೊಳಿ ಬಯಸಿದ್ರೆ, ಕಳೆದ 26 ವರ್ಷಗಳಿಂದ ನಾವು ಇದೇ ಕ್ಷೇತ್ರದಿಂದ ಗೆಲ್ಕೋತ ಬಂದಿದ್ದೀನಿ, ಈ ಸಾರಿ ಮಾತ್ರ ಬಿಡಬಾರ್ದು ಅನ್ನುವ ಲೆಕ್ಕದಲ್ಲಿ ಕತ್ತಿ ಕುಟುಂಬ ಇರುವಂಥದ್ದು ಸ್ನೇಹಿತರೆ. ಈ 2 ಕುಟುಂಬಗಳ ಮಧ್ಯ ಈ ರಾಜಕಾರಣದ ಈ ಡೈರೆಕ್ಟರ್ಶಿಪ್ಗಾಗಿ ಅಥವಾ ಈ ಹುಕ್ಕೇರಿ ತಾಲೂಕನ್ನು ರಾಜಕೀಯವಾಗಿ ತಮ್ಮ ಕೈವಶ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹತ್ತಿದ ಬೆಂಕಿ ಈಗ ಅಂತಿಮ ಘಟ್ಟಕ್ಕೆ ತಲುಪಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದರಲ್ಲೂ ಡೆಲಿಗೇಷನ್ ಠರಾವು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಹತ್ತಿದ ಕತ್ತಿ ಮತ್ತು ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಹತ್ತಿದ ಜಗಳ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ನಿನ್ನೆ ಸೋಮವಾರ ದಿವಸ ಮದಿಹಳ್ಳಿ, ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ನಡೆದಂಥ ಘಟನೆ, ಅದು ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ನಡೆದಂಥ ಘಟನೆ ಮಾತ್ರ ಜಾರಕಿಹೊಳಿ ಪಾಲಿಗಂತೂ ಅದು ಅಕ್ಷರಶಃ ಅರಗಿಸಿಕೊಳ್ಳಲಾಗದು ಅಂತ ಹೇಳುವಂಥದ್ದು ಸ್ನೇಹಿತರೆ. ಅಷ್ಟೊಂದು ದುಂಬಡಿ, ಅಷ್ಟೊಂದು ಟೆನ್ಷನ್ನ ಆ ಸಮಯ ನಿನ್ನೆ ಅಲ್ಲಿ ಕ್ರಿಯೇಟ್ ಆಗಿತ್ತು ಅಂತ ಹೇಳ್ಬೋದು ಸ್ನೇಹಿತರು. ನೀವು ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತೆ ಅಲ್ಲಿ ಏನೇನು ಆಗತ್ತಿತ್ತು, ಯಾವ ರೀತಿ ನಡೀತಾ ಇದೆ ಅಂತ. ಅದು ಮುಂದಂತ ಸಣ್ಣ ಹಳ್ಳಿಗೆ ದೊಡ್ಡ ಸಚಿವರ ಅವ್ರಿಗೂ ಪೊಲೀಸ್ ಟೈಟ್ ಸೆಕ್ಯೂರಿಟಿಯೊಂದಿಗೆ ಅಲ್ಲಿ ಆಗಮಿಸಿದ್ರು. ಬಟ್ ಆಗಮಿಸೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಅವರು, ಯಾಕಂದ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಸಣ್ಣ ಹಳ್ಳಿಗೆ ಬರ್ತಾರಂದ್ರೆ ಅದಕ್ಕೊಂದು ಬೇರೆ ಸಂದೇಶ ಹೋಗ್ತೈತೆ. ಅದಕ್ಕೆ ಅಂದ್ರೆ ಅದೇನಾಗ್ತೈತೆ ಅಂದ್ರೆ ಅಲ್ಲಿ PKPS ಡೆಲಿಗೇಷನ್ ಠರಾವನ್ನು ತಮ್ಮ ಪರವಾಗಿ ತೆಗೆದುಕೊಳ್ಳಿಕ್ಕೆ ಉಸ್ತುವಾರಿ ಸಚಿವರು ಪೊಲೀಸರ ಪ್ರೊಟೆಕ್ಷನ್ದಾಗ ಬಂದಿದ್ದರು ಅಂತ ಹೊರ ಜಗತ್ತಿಗೆ ಕಾಣುವಂಥದ್ದು, ಅದು ಮತ್ತು ಅಲ್ಲಿ ಜನರಿಗೂ ಅದು ಅಭಾಸಾಗಿ ಪರಿಣಾಮ ಬೀರುವಂಥದ್ದು ಸ್ನೇಹಿತರೆ. ಹಾಗಾದರೆ ನಿನ್ನೆ ಮದಿಹಳ್ಳಿ ಗ್ರಾಮದಾಗ ಏನು ನಡೀತು ಅನ್ನೋದನ್ನು ನೀವು ಇಲ್ಲ ಆಲ್ರೆಡಿ ಸ್ಯಾಟಲೈಟ್ ಚಾನಲಲ್ಲಿ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಅವತ್ತು ನಿನ್ನೆ ದಿವಸ ಏನಾಗಿತ್ತು ಅಂದರೆ ಅಲ್ಲಿ PKPS ಸೊಸೈಟಿಗೆ ಡೆಲಿಗೇಷನ್ ಠರಾವು ಮಾಡುವಂಥ ಮೀಟಿಂಗ್ ನಿನ್ನೆ ಕರೆದಿದ್ರು. ಈ 6 ಸದಸ್ಯರನ್ನ ಜಾರಕಿಹೊಳಿಗೂ ಬೆಂಬಲಿಗರ ಹಿಡಿತದಲ್ಲಿದ್ದರು. ಇನ್ನು 6 ಸದಸ್ಯರು ಕತ್ತಿ ಬೆಂಬಲಿಗರ ಹಿಡಿತದಲ್ಲಿ ಇರುವಂಥದ್ದು. ಈ ಮೀಟಿಂಗ್ ಸಲುವಾಗಿ 2 ಗುಂಪುಗಳು ಅಲ್ಲೆಲ್ಲ ಅವ್ರು ಯಾರ್ಯಾರು ತೆಗೆದುಕೊಂಡು ಹೋಗಿದ್ರು ಆ ಸದಸ್ಯರೆಲ್ಲ ಅಲ್ಲಿ ತೆಗೆದುಕೊಂಡು ಬಂದಿದ್ದರು. ಆ ಸಮಯದಲ್ಲಿ ನಡೆದಂಥ ಈ ಘಟನೆ ಸ್ನೇಹಿತರೆ. ಈ ಸಂದರ್ಭದಲ್ಲಿ ಜಾರಕಿಹೊಳಿ ಬೆಂಬಲಿಗರು ಎತ್ತಾಕೊಂಡು ಹೋಗಿದ್ದ 6 ಜನ ಡೈರೆಕ್ಟರ್ ಪೈಕಿ ಒಬ್ಬರು ಮಾರುತಿ ಸನದಿ ಅಂತೇಳಿ, ಮಾರುತಿ ಸನದಿ ಅವರು ಇಲ್ಲಿ ಆ ಗೇಟ್ಗೆ PKPS ಗೇಟ್ನಲ್ಲಿ ಕಂಡ ಕೂಡಲೇ ಅವರ ಮಿಸ್ಸಸ್ ಆದಂಥ, ಅವರ ಪತ್ನಿ ಆದಂಥ ಲಗಮವ್ವನವರು ಆಕೆ ಗಂಡನಿಗೆ ಕಪಾಳಿ ಹೊಡೆದು ಅವನ್ನ ನುಗ್ಗಿಸ್ಕೊಟ್ಟ. ಅಂಥ ಜನಜಂಗುಳಿಯನ್ನು ಮಂದಿ ತುಂಬಿದ್ದನ್ನು ನುಗ್ಗಿಸ್ಕೊತ ಬಂದು ಆಕೆ ಗಂಡನ ಕಪಾಳಿ ಹೊಡೆದು ಆಕೆನ ಕರ್ಕೊಂಡು ಹೋಗುವಂಥ ದೃಶ್ಯ ನೋಡುಗರಿಗೆ ಒಂಥರ ಪಿಚ್ ಅನಿಸುತ್ತೆ. ಅದು ಯಾರ ಮುಂದೆ, ಸಚಿವರ ಮುಂದನ ಆತ ಈ ಘಟನೆ. ಇದೇ ಗುಂಪಿನಲ್ಲಿ ಬೋರಮ್ಮ ಅನ್ನುವ ಹೆಣ್ಣು ಮಗಳ ಮಗ ಮತ್ತು ಮೊಮ್ಮಗ ನಮ್ಮ ತಾಯಿನ, ನಮ್ಮ ಅಜ್ಜಿಯನ್ನು ಜಾರಕಿಹೊಳಿ ಗುಂಪಿನವ್ರು ಕಳೆದ 15 ದಿವಸಗಳಿಂದ ಕರ್ಕೊಂಡು ಹೋಗಿದ್ದಾರೋ. ಅವ್ರು ಭೇಟಿ ಮಾಡೋಕೆ ಹೋಗ್ಬಿಟ್ಟಿಲ್ಲ, ಒಂದು ಫೋನ್ ಮಾಡೋಕೆ ಹೋಗ್ಬಿಟ್ಟಿಲ್ಲ, ಅವ್ರು ನಾವು ವಿಸಲ ಬಿಡೋಂಗಿಲ್ಲ, ಅವ್ರು ಅವಾಚ್ಯವಾಗಿ ಮಾತಾಡೋದು ಎಲ್ಲ ನಡೆಸಿದ್ರು. ಸ್ವಾಭಾವಿಕ ರಾಜಕಾರಣದಲ್ಲಿ ಇದೆಲ್ಲ ಇದ್ದದ್ದನ್ನು, ಯಾಕಂದರೆ ಅವ್ರು ತಮಗೆ ಯಾರ್ಯಾರು ಬೇಕು, ತಮಗೆ ಯಾರ್ಯಾರು ಓಟ್ ಹಾಕ್ತಾರೆ ಅನ್ನೋ ಇಂಟ್ರೆಸ್ಟ್ ಯಾರಿಗೈತಿ, ಅವ್ರು ಯಾರ್ಯಾರ ಮೇಲೆ ವಿಶ್ವಾಸ ಐತಿ ಅವ್ರನ್ನ ಕರ್ಕೊಂಡು ಹೋಗೋದಂತೆ ಕಾಮನ್ ಆಗಿರುವಂಥದ್ದು. ಅಂಥದ್ರಾಗ ಅವರು ಅಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆ ಒಳಗೆ ಅವರು ಕೂಡ ಈ ಕೂಡಿದ ಮಂದಿನೆಲ್ಲ ತಳ್ಕೊಂಡು ಅವರ ತಾಯಿನ ಕರ್ಕೊಂಡು ಹೋಗೋಕೆ ಭಾಳ ಪ್ರಯತ್ನ ಪಡ್ತಾ ಇರೋದನ್ನು ನಾವು ಅಲ್ಲಿ ಕಾಣುವಂಥದ್ದು ಸ್ನೇಹಿತರೆ. ಉಸ್ತುವಾರಿ ಸಚಿವರಂಥ ಸತೀಶ್ ಜಾರಕಿಹೊಳಿ ಫುಲ್ ಟೈಟ್ ಸೆಕ್ಯೂರಿಟಿಯೊಂದಿಗೆ ಮದಿಹಳ್ಳಿ ಗ್ರಾಮಕ್ಕೆ ಬಂದ ಕೂಡಲೇ ಈ ಕಡೆಯೂ ಕೂಡ ಮಾಜಿ ಸಂಸದರಾದಂಥ ರಮೇಶ್ ಕತ್ತಿ ಮತ್ತು ನಿಖಿಲ್ ಕತ್ತಿ, ಶಾಸಕರಾದ ನಿಖಿಲ್ ಕತ್ತಿ ಅವರು ತಕ್ಷಣ ಆ ಊರಿಗೆ ಗ್ರಾಮಕ್ಕೆ ಧಾವಿಸಿದರು. ಇವೆರಡೂ ಗುಂಪಿನೊಳಗೆ 2 ಲೀಡರ್ಗಳು ಹಾಜರಿದ್ದುದರಿಂದ ಭಾಳ ಪರಿಸ್ಥಿತಿ ಭಾಳ ಬಿಗುವಿನಿಂದ ಕುಳಿತು ಸೂಕ್ಷ್ಮವಾಗಿತ್ತು. ಪೊಲೀಸರು ಯಾವ ಹೊತ್ತಿನಾಗ ಏನಾಕೈತೆ ಅನ್ನೋ ಚಿಂತನೆ ಒಳಗೆ ಅವ್ರು ಸೆಕ್ಯೂರಿಟಿ ಮಾಡೋಕೆ ಅವ್ರು ಗುದ್ದಾಡ್ತಿದ್ರು. ಸಾರ್ವಜನಿಕರ 2 ಕುಟುಂಬಗಳ ಮಧ್ಯೆ ಎಂಥ ಜಗಳ ಐತೆ ಅಂದ್ರೆ ಏನು ಗತಿಪ್ಪ ಅಂಥೇಳಿ ಕಾಮನ್ ಮ್ಯಾನ್ಗಳು ಅದನ್ನು ಭಯಮಿಶ್ರಿತದಿಂದನ ಈ ಗುಂಪನ್ನು, ಈ ಸಿಚುವೇಶನ್ನ ಅಬ್ಸರ್ವ್ ಮಾಡ್ತಾಯಿದ್ರು ಸ್ನೇಹಿತರೆ. ಇದೆಲ್ಲ ಆಗುವ ಹೊತ್ತಿಗೆ ಏನಾಗ್ತೈತೆ ಅಂದ್ರೆ ಇದೆಲ್ಲ ಇಷ್ಟೆಲ್ಲ ದುಂಬಡಿ ಆಯ್ತು, ಇದೆಲ್ಲ ಜನಜಂಗುಳಿ ಆಯ್ತು, ಒಬ್ರಿಗೊಬ್ರು ವಾದ ಆಯ್ತು, ಅವ್ರನ್ನ ಬೇದ್ರು. ಇಂಥ ಸನ್ನಿವೇಶದಾಗ ಏನು ಪರಿಸ್ಥಿತಿ ಕ್ರಿಯೇಟ್ ಆತಂದ್ರೆ ಈ ಮದಿಹಳ್ಳಿ PKPS ಠರಾವ ಕತ್ತಿಯವ್ರ ಪರವಾಗಿ ಆಗುವಂಗೆ ಕಾಣ್ತತಿ, ಅಥವಾ ಸನ್ನಿವೇಶನೂ ಅಷ್ಟು ಸ್ಪೀಡಪ್ ಹಿಡಿತು. ಅದು ಕೂಡಲೇನ ಆಮೇಲೆ ಡೆಲಿಗೇಷನ್ ಫೈನಲ್ ಮಾಡುವಂಥ ಠರಾವು ಮಾಡುವಂಥ ಮೀಟಿಂಗನ್ನು ಮುಂದೂಡ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ.
ಇಷ್ಟೆಲ್ಲ ಆದರೂ ಇಷ್ಟೆಲ್ಲ ದುಂಬಡಿ ಆಯ್ತು, ಇಷ್ಟೆಲ್ಲ ಹಾಕಿಳಿದು ಒಬ್ರಿಗೊಬ್ರು ಒತ್ತಾಡ್ರು, ಮಾರುತಿನ ಹೈಜಾಕ್ ಮಾಡಿದ್ರು. ಅದು ಮಾರುತಿ ಸನದಿ ಅನ್ನೋ ವ್ಯಕ್ತಿನ ಡೈರೆಕ್ಟರ್ನ ಹೈಜಾಕ್ ಮಾಡಿದ್ರು. ಈ ಹೈಜಾಕ್ ಮಾಡಿ ಹೋಗಿದ್ದಕ್ಕಾಗಿ ಅವ್ನು ಹೇಳ್ತೇನೆ ಅವ್ನು ಕಪಾಲಿ ಪಡೆದು ಅವ್ನು ಕರ್ಕೊಂಡು ಹೋಗಿದ್ದಳು. ಇಷ್ಟೆಲ್ಲ ನಡೀತಿದ್ರು ಕೂಡ ಜಾರಕಿಹೊಳಿ ಬೆಂಬಲಿಗರು ಮತ್ತು ಆ ಮಾರುತಿ ಸನದನ್ನು ತಮ್ಮ ಜೋಡಿ ಎತ್ತಾಕೊಂಡು ಹೋದರು ಅಂಥೇಳಿ ಅಲ್ಲೇ ಹೇಳಿರುವಂಥದ್ದು ಸ್ನೇಹಿತರೆ. ಇದು ಈ ಘಟನೆಯ ವಿಪರ್ಯಾಸ. ರಾಜಕಾರಣ ಬಹುಶಃ ಹಿಂಗೆ ಕಾಣ್ತೈತೆ. ಇವ್ರು ಎಬ್ಸೋದು, ಅವ್ರು ಎಬ್ಸೋದು. ಯಾಕಂದ್ರೆ ಇಬ್ಬರಿಗೂ ಗೊತ್ತೇ ಇರುವಂಥದ್ದು, ಏನು ಹೊಸಬ್ರೇನಲ್ಲ. ಅವರು ಅದನ್ನ ಮಾಡಿದವರು, ಇವರು ಅದನ್ನ ಮಾಡಿದವರು. ಯಾರೇನು ಸುದ್ರಿಲ್ಲ ರಾಜಕಾರಣದಲ್ಲಿ, ಎಲ್ಲರೂ ಅವರ. DCC ಬ್ಯಾಂಕಿನ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಅವ್ರನ್ನ ಸೋರಿಸಲೇಬೇಕಂತೇಳಿ ಜಾರಕಿಹೊಳಿ ಕುಟುಂಬ ಎಲ್ಲ ಸೋದರರು ಫ್ಯಾಮಿಲಿನ ಇಡೀ ಹುಕ್ಕೇರಿಯೊಳಗೆ ಬೀಡ್ಬಿಟ್ಟು ಹಗಲಿ ರಾತ್ರಿ ಕೂಡ ಶಕ್ತಿ ಮೀರಿ ಪ್ರಯತ್ನ ಮಾಡಕತ್ತಾರು. ಇದಕ್ಕೆ ಕತ್ತಿ ಫ್ಯಾಮಿಲಿ ಕೂಡ ಏನು ಸುಮ್ಮನೆ ಏನು ಗೊತ್ತಿಲ್ಲ, ಅವ್ರಿಗೆ ಆಗಾಗ ಟಕ್ಕರ ಕೊಡ್ತಾನೆ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ 2 ದಿನಗಳ ಹಿಂದೆ ಬೆಲ್ಲದ ಬಾಗೇವಾಡಿ ವಿಶ್ವರಾಜ್ ಶುಗರ್ ಫ್ಯಾಕ್ಟ್ರಿ ಒಳಗೆ ಡೈರೆಕ್ಟರ್ನ ಕೂಡಿಟ್ಟಾದ್ರು ಅನ್ನೋ ಆರೋಪದ ಮೇಲೆ ಪಾಶಾಪುರ ಗ್ರಾಮದ PKPSನ ಡೈರೆಕ್ಟರ್ 6 ಜನ ಡೈರೆಕ್ಟರ್ನ ಪೊಲೀಸರನ್ನ ಹಚ್ಚಿ ಅವ್ರ ಮನೆಯವ್ರನ್ನ ಕಂಪ್ಲೇಂಟ್ ಮಾಡಿಸಿ ಜೆ ಕಂಪ್ನಿ ಅಲ್ಲೇ ತರ್ಸಕ್ಕೆ ಹಚ್ಚಿ ಅಲ್ಲಿ PKPS ಮೀಟಿಂಗ್ ಠರಾವನ್ನು ಮಾತ್ರ ಜಾರಕಿಹೊಳಿ ಗುಂಪು ಪಡೆದು ಕೊಳ್ತು ಆತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಸದ್ಯದ ಡೆಲಿಗೇಷನ್ ಠರಾವ್ಗೆ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ನಮಗೆ ಕಂಡು ಬಂದ ಪ್ರಕಾರ ಡೆಲಿಗೇಷನ್ ಠರಾವ್ಗೆ ಸಂಬಂಧಪಟ್ಟಂತೆ ಎಷ್ಟು ಠರಾವ್ಗಳು 13 ಸೊಸೈಟಿಗಳ ಪೈಕಿ 11 ಕತ್ತಿಯವರ ಪರವಾಗಿ ಇದಾವಂತ ಹೇಳಿರುವಂಥದ್ದು, ಇನ್ನೆರಡು ಜಾರಕಿಹೊಳಿ ಪರವಾಗಿ ಇರುವಂಥದ್ದು. ತಾಲೂಕಿನ ಸುಮಾರು 90 ಸೊಸೈಟಿಗಳ ಪೈಕಿ 60ಕ್ಕಿಂತ ಜಾಸ್ತಿ ಸೊಸೈಟಿಗಳು ಕತ್ತಿಯವರ ಪರವಾಗಿ ಇದಾವಂತೇಳಿ ಅವರು ಹೇಳಿರುವಂಥದ್ದು. ಇನ್ನಿದು ಪ್ಲಸ್ ಇದ್ರ ಜೊತೆಗೆ 7 PKPSದ ಎಲ್ಲ ಡೈರೆಕ್ಟರ್ಗಳು ಪ್ರವಾಸಕ್ಕೆ ಕಳಿಸಿರುವಂಥದ್ದು. ಸದ್ಯದ ಮಟ್ಟಿಗೆ ಅವರವರ ತಾಲೂಕಿನ ಅಸ್ಮಿತೆ ಅವರವ್ರಿಗೆ ಸಂಬಂಧಪಟ್ಟದ್ದು ಸ್ನೇಹಿತರೆ. ಅಲ್ಲಿ ಜನರಿಗೆ ಅದನ್ನು ಡಿಸೈಡ್ ಮಾಡೋ ಹಕ್ಕನ್ನು ಅಲ್ಲಿ ಜನರಿಗೆ ಬಿಡೋದು ಒಳ್ಳೆಯದು. ಇದು ಒಳ್ಳೆಯ ರಾಜಕಾರಣ ಲಕ್ಷಣ ಅಂತ ಹೇಳ್ತಾರೆ. ಆದರೆ ಕಣ್ಣಿಗೆ ಕಾಣುವ ಎಲ್ಲ ಅಧಿಕಾರಿಗಳು ತಮ್ಮ ಮಗಲ್ಗೆ ಬಂದು ಬೀಳಬೇಕು ಅನ್ನುವ ರಾಜಕಾರಣಿಗಳಿಗೆ ತಿಳಿಸಿ ಹೇಳೋರು ಯಾರ ಗೊತ್ತಿಲ್ಲ. ಸುಮಾರು 10 ವರ್ಷಗಳ ಕಾಲ ಒಬ್ಬರಿಗೊಬ್ಬರಿಗೂ ಅಪವಿತ್ರ ಮೈತ್ರಿ ಮಾಡಿಕೊಂಡು ರಾಜಕಾರಣ ಮಾಡುತ್ತಾ ಜನರನ್ನು ಪೂಲ್ ಮಾಡ್ತಾ ಬಂದಿರತಕ್ಕಂಥ ಈ 2 ಕುಟುಂಬಗಳು ಈಗ ಅಧಿಕಾರದ ಮೇಲಾಟಕ್ಕಾಗಿ ಬೀದಿ ರಂಪ ಮಾಡ್ತಾ ಒಬ್ಬರನ್ನೊಬ್ಬರು ಎತ್ತಿ ಕಟ್ತಾ ಒಬ್ಬರ ಮೇಲೊಬ್ಬರು ಬೀಳೋದನ್ನು ನೋಡಿದ್ರೆ ಅಧಿಕಾರ ಏನೆಲ್ಲ ಮಾಡಿಸ್ತೈತಿ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ಬೋದು ಸ್ನೇಹಿತರೆ. ಜಿಲ್ಲೆಯ DCC ಬ್ಯಾಂಕಿನ ಹಿಡಿತ ಸಾಧಿಸುವ ಶಕ್ತಿಯನ್ನು ಸಂಪಾದಿಸಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬ ಹುಕ್ಕೇರಿ ಕ್ಷೇತ್ರನೂ ಕೂಡ ತಮ್ಮ ಕೈಗೆ ತೆಗೆದುಕೊಳ್ಬೇಕು ಅಂಥೇಳಿ ಯಾಕೆ ಆಸೆ ಪಟ್ಟರು ಗೊತ್ತಿಲ್ಲ ಸ್ನೇಹಿತರೆ. ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಂಥ ವ್ಯಕ್ತಿ ತಾಲೂಕು ಮಟ್ಟದ ರಾಜಕಾರಣ ಕೇಳಿದ್ರೆ ಏನಾಗ್ತೈತಿ ಅನ್ನೋದಕ್ಕೆ ನಿನ್ನೆ ಘಟನೆ ಸಾಕ್ಷಿ ಸ್ನೇಹಿತರೆ. ಬಹುಶಃ ಹೀಗೆ ಮಾಡಿದ್ರನ CM ಕುರ್ಚಿಯವರೆಗೆ ನಾವು ಹೋಗಿ ಮುಟ್ಬೋದು ಅಂಥೇಳಿ ಜಾರಕಿಹೊಳಿ ಅವರು ತಿಳ್ಕೊಂಡವ್ರು ಏನೋ ಗೊತ್ತಿಲ್ಲ ನಮ್ಗೆ. ಇದನ್ನು ಜಾರಕಿಹೊಳಿ ಅವರೇ ಹೇಳಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ. ನಮ್ಮ ಮುತ್ತಾದ ಕಾಲದಿಂದ ನಮ್ಮ ರಾಜಕಾರಣ Bombay government is there. That time my grandfather is deputy speaker of Bombay government. ಕರ್ಕೊಂಡ್ ಬರಕಾದ್ರೆ ನನ್ ಬಿಡ್ಯಾತಾರ ಈಗ ಅಲ್ಲಲ್ಲ ಈಗ ನನ್ ಬಿಡ್ಯಾಕ ಮಾಡತಾರ ನಿಮ್ಮ ಮಮ್ಮಿನ ಎಲ್ಲಿ ಓದಿರು ಎಲ್ಲಿ ಹೋದಾರ ಗೊತ್ತಾ ಇಲ್ರಿ 2 ಸಾತ್ರಿ ಓದ್ 15 ದಿವಸ ಆತ್ರಿ ಈಗ ನಿಮ್ಮ ಮಮ್ಮಿ ಸೊಸೈಟಿ ಮೆಂಬರ್ ಅನ್ರಿ ಹಾ ರೀ ಓದ್ 15 ದಿವಸ ಆತ 15 ದಿವಸ ರೀ ಒಟ್ಟ ಸಿಗ್ವಾರ್ರಿ ಮತ್ತ ಅವ್ರು ಎಲ್ಲಿದಾರ ಗೊತ್ತು ಆಗ್ಬಾತ್ರ ಅದಾರ ಎಲ್ಲಿ ಹೋಗಿದಾರು ತಿರ್ಕೊಂಡ್ರು ಏನ್ ಮಾಡಿದಾರ ನಮಗೇನ್ ಗೊತ್ತಾಗೋದ್ರಿ ಏನ ಹೌದೌದು
ಬರೋಬರ್ರಿ ಇಲ್ಲ ಒಂದ್ ಈಗ ಕರ್ಕೊಂಡ್ ಬಂದಾರ್ರಿ ಈಗ ಕರ್ಕೊಂಡ್ ಬಂದಾರ ಅಂದ್ರೆ ಒಂದ್ 2 ಮಿನಿಟ್ ಅವನ್ ಕೂಡ ಮಾತಾಡಕ್ ಅವಶ್ಯಕತೆ ಕೊಡ್ಬೇಕು ಕೊಡ್ಬಾರ್ದು ಕೊಡ್ಬೇಕಲ್ಲ. ಹಾ ಈಗ ಏನದಾರ ಒಳಗ್ ಬಿಡಂಗಿಲ್ಲ ಅಲ್ಲಿ ಒಳಗ್ ಬಿಡಂಗಿಲ್ರಿ ಬಿಡ್ಯಾಕ ಬರದಾರ ಅವ್ರ. ಹಾ ಇಟ್ಟಿದ ಬಂದೈತಿ ನೋಡ್ರಿ ಈಗ. ಇವ್ರ ಹೆಣ್ಮಕ್ಳು ಒಂದು 10 ರೂಪಾಯಿ ಕಳ್ಸಿಲ್ಲ ನೋಡು. 15 ದಿವಸ ಗಂಟೆ ಹೋಗ್ತಾರಂದ್ರೆ ಫೋನ್ ಹಿಡಿದಿಲ್ಲ ಅವ್ರ ಕೈ ಹಿಡ್ಕೊಂಡು ಹೋಗ್ತಾರಂದ್ರೆ ಮುಸ್ಲಿಂ ಮಕ್ಕಳ ಜಾಪಾನ್ ಮಾಡ್ತಾರ. ನಮ್ಮ ಬಾಡ್ಬಾರ್ದು ಕುಳ್ಳಿ ಮುಸ್ಲಿಂ ಮಕ್ಕಳ ಜಾಪಾನ್ ಮಾಡ್ತಾವ ಅನ್ನುವಾಗ ಜಾಪಾನ್ ಮಾಡ್ಕೊತ ಅವ್ರ ಕಡೆ ಬಿಡ್ತಾವ. ಅವ್ರ ಕಡೆ ಹೊಟ್ಟೆ ಏನ್ ಅವ್ರಿಗೆ ಬಿಡಿದವಣ್ಣ 5 ನಿಮಿಷ ಮಾಡಿ ಬಿಡುದಿಲ್ಲ ಅಂದ್ರೆ ಇವ್ರ ಅವುಗಳನ್ನ ಬಿಡ್ತಾರ. ನಮ್ ಕಡೆ ಇವ್ರ ಅವುಗಳನ್ನೇ ಬಿಡ್ಲಿ, ನಮ್ಮ ಮಾಡಿ ಇಟ್ಕೊಳ್ಳಿ ಅವ್ರ ಅವುಗಳನ್ನ ಬಿಡ್ಲಿ. ಏನಿಲ್ಲ